ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಏಪ್ರಿಲ್ 10, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ದಿನವಿಡೀ ಚುರುಕಿನಿಂದ ಇರುವಿರಿ. ನಿಮ್ಮ ಕಾರ್ಯಕ್ಷಮತೆಯು ನಿಮ್ಮ ಸುತ್ತಮುತ್ತಲವರನ್ನು ಆಕರ್ಷಿಸುತ್ತದೆ. ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ. ಹೊಸ ಪರಿಚಯಗಳು ನಿಮ್ಮ ನೆರವಿಗೆ ಬರುತ್ತವೆ. ಬಾಂಧವರಿಂದ ಸಮರ್ಥ ಬೆಂಬಲ ಸಿಗುತ್ತದೆ. ನಿಮ್ಮ ಪ್ರಯತ್ನಗಳು ಯಶಸ್ಸಿನತ್ತ ಸಾಗುತ್ತವೆ. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಸಹಾಯಕವಾಗುತ್ತವೆ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ, ಏಕೆಂದರೆ ಕೆಲವೊಮ್ಮೆ ಸಂದರ್ಭಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿರಬಹುದು. ಇದು ನಿಮ್ಮ ನಿದ್ರೆಯ ಮೇಲೂ ಪರಿಣಾಮ ಬೀರುತ್ತದೆ. ಅಪಾಯಕಾರಿ ಚಟುವಟಿಕೆಗಳಿಂದ ದೂರವಿರಿ. ಇದು ಆರಾಮ ಮತ್ತು ಶಾಂತಿಯಿಂದ ಕಳೆಯುವ ದಿನವಾಗಿದೆ. ವ್ಯವಹಾರದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿರುವುದರಿಂದ ಹೆಚ್ಚಿನ ಕಾರ್ಯನಿರತತೆ ಇರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಉತ್ತಮ ಆದೇಶವನ್ನು ಕಾಣಬಹುದು. ಆಮದು ರಫ್ತು ಸಂಬಂಧಿಸಿದ ವ್ಯವಹಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಕೆಲಸಗಳನ್ನು ಒಟ್ಟಿಗೆ ಪೂರ್ಣಗೊಳಿಸಲು ವಾತಾವರಣವಿರುತ್ತದೆ. ನೀವು ಪ್ರಾಯೋಗಿಕ ಸಲಹೆಗಳನ್ನು ಪಡೆಯುವಿರಿ. ಸಣ್ಣ ಯಶಸ್ಸು ಮನಸ್ಸನ್ನು ಸಂತೋಷಪಡಿಸುತ್ತದೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವ್ಯವಹಾರದಲ್ಲಿ ಭಾಗವಹಿಸುವುದರಿಂದ ಲಾಭದ ಸಾಧ್ಯತೆ ಇದೆ. ಗೃಹಿಣಿಯರ ಯೋಜನೆಗಳು ಕುಟುಂಬದಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತವೆ. ಸಂಬಂಧಿಕರಿಗೆ ಸಂಬಂಧಿಸಿದ ಸುದ್ದಿ ನಿಮ್ಮನ್ನು ಆಘಾತಗೊಳಿಸಬಹುದು. ಕುಟುಂಬದ ಸಾಮೂಹಿಕ ಪ್ರಯತ್ನಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಇದ್ದಕ್ಕಿದ್ದಂತೆ ಬೆಂಬಲ ಸಿಗುತ್ತದೆ. ಅದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಳೆಯ ವಿಚಾರಗಳು ಈಗ ಹೊಸ ರೂಪವನ್ನು ಪಡೆಯಬಹುದು. ವಾಸ್ತುಶಿಲ್ಪಿಗಳು, ವಿನ್ಯಾಸಕಾರರು ಅಥವಾ ಯೋಜನಾ ನಾಯಕರಿಗೆ ಈ ದಿನವು ಸೃಜನಶೀಲವಾಗಿರುತ್ತದೆ. ತಾಂತ್ರಿಕ ಕ್ಷೇತ್ರಗಳಲ್ಲಿ ತಂಡದೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ. ವಾಣಿಜ್ಯದಲ್ಲಿ ತೊಡಗಿರುವ ಜನರು ಒಪ್ಪಂದಗಳ ಮಾತುಕತೆಗಳಲ್ಲಿ ಮೇಲುಗೈ ಸಾಧಿಸುತ್ತಾರೆ. ದಸ್ತಾವೇಜೀಕರಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ಸರ್ಕಾರಿ ನೌಕರರು ತಮ್ಮ ಗುಂಪು ಕೆಲಸಕ್ಕೆ ಮೆಚ್ಚುಗೆ ಪಡೆಯುತ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಹೊಸ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ. ನಿಮ್ಮ ಸಂಗಾತಿಯ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ. ವ್ಯತ್ಯಾಸಗಳನ್ನು ಪರಿಹರಿಸಬಹುದು. ಸಣ್ಣ ಪ್ರವಾಸ ಅಥವಾ ವಿವಾಹವನ್ನು ಯೋಜಿಸುವುದರಿಂದ ಇಂದು ಸಂಬಂಧಗಳಲ್ಲಿ ತಾಜಾತನ ತರಬಹುದು. ದೂರದಲ್ಲಿ ವಾಸಿಸುವ ಜನರು ವರ್ಚುವಲ್ ಸಂಪರ್ಕಗಳ ಮೂಲಕ ಭಾವನಾತ್ಮಕ ನಿಕಟತೆಯನ್ನು ಅನುಭವಿಸುತ್ತಾರೆ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯವಾಗಿದೆ. ನಿಮಗೆ ಇಂದು ಮಾನಸಿಕವಾಗಿ ಸ್ವಲ್ಪ ಅಶಾಂತಿ ಇರುತ್ತದೆ. ವಿಟಮಿನ್ ಕೊರತೆಯ ಲಕ್ಷಣಗಳು ಕಂಡುಬರಬಹುದು. ಆಹಾರವನ್ನು ಸಮತೋಲನದಲ್ಲಿಡಿ. ಧ್ಯಾನ ಅಥವಾ ಆಳವಾದ ಉಸಿರಾಟದ ತಂತ್ರಗಳ ಮೂಲಕ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಪೂರ್ಣ ರಾತ್ರಿ ನಿದ್ದೆ ಪಡೆಯುವುದು ಬಹಳ ಉತ್ತಮ. ವೃಷಭ ರಾಶಿ, ಹಲವು ದಿನಗಳಿಂದ ಕೈಗೂಡದ ವಿಷಯಗಳು ಸುಲಭವಾಗಿ ಈ ದಿನ ನಿರ್ವಹಣೆಯಾಗುತ್ತವೆ. ನಿಮ್ಮ ಧೈರ್ಯಕ್ಕೆ ಎಲ್ಲ ಕಡೆಯಿಂದ ಬೆಂಬಲ ಸಿಗುತ್ತದೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ದೂರದ ಸಂಬಂಧಿಗಳ ಭೇಟಿ ಮೂಲಕ ಸಂತೋಷ ಪಡೆಯುತ್ತೀರಿ. ಹೊಸ ಯೋಜನೆಗಳು ಯಶಸ್ಸು ಕಾಣುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಗೆಲುವಿಗೆ ಕಾರಣವಾಗುತ್ತದೆ. ಅತಿಯಾದ ಕಾರ್ಯನಿರತೆಯಿಂದಾಗಿ ದಿನದ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ತುಂಬ ಭಾವನಾತ್ಮಕವಾಗಿರಬೇಡಿ. ಬೇರೆಯವರು ಇದರ ಲಾಭ ಪಡೆಯಬಹುದು. ಯಾವುದೇ ಸಮಸ್ಯೆ ಉಂಟಾದರೆ ಕುಟುಂಬ ಸದಸ್ಯರಿಂದ ಸಲಹೆ ಪಡೆಯುವುದು ಸೂಕ್ತ. ವ್ಯಾಪಾರ ಕಾರ್ಯಾಚರಣೆಗಳನ್ನು ವೇಗಗೊಳಿಸಲು ಇದು ಅನುಕೂಲಕರ ಸಮಯವಾಗಿದೆ. ಇಂದು ನಿಮ್ಮ ಶಕ್ತಿಯನ್ನು ಮಾರ್ಕೆಟಿಂಗ್ ಕೆಲಸ ಮತ್ತು ಪಾವತಿಗಳನ್ನು ಸಂಗ್ರಹಿಸುವಲ್ಲಿ ತೊಡಗಿಸಿಕೊಳ್ಳಿ. ಹಣಕಾಸಿನ ದೃಷ್ಟಿಕೋನದಿಂದ ಸಮಯ ಅನುಕೂಲಕರವಾಗಿದೆ, ಆದರೆ ಅಧೀನ ನೌಕರರ ಕೆಲವು ತಪ್ಪಿನಿಂದಾಗಿ ನಷ್ಟವಾಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಾಯೋಗಿಕ ಚಿಂತನೆಯ ವಾತಾವರಣ ಇರುತ್ತದೆ. ಯಾವುದೇ ಚಿಂತೆ ಪರಿಹಾರವಾಗುತ್ತದೆ. ಹಿರಿಯರ ಸಲಹೆಯಿಂದ ದೇಶೀಯ ನಿರ್ಧಾರಗಳು ಸುಲಭವಾಗುತ್ತವೆ. ಹಣದ ಬಗ್ಗೆ ಒಂದು ಯೋಜನೆ ರೂಪಿಸಬಹುದು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ನಿಮ್ಮ ವ್ಯವಹಾರದಲ್ಲಿ ಹಳೆಯ ಗ್ರಾಹಕರಿಂದ ನಿಮಗೆ ಲಾಭವಾಗಬಹುದು. ಇಂದು ನೀವು ನಿಮ್ಮ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸುತ್ತೀರಿ. ಮಹಿಳೆಯರು ಮನೆಯ ಬಜೆಟನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. ಸಂಬಂಧಿಕರೊಂದಿಗೆ ಮಾತನಾಡುವಾಗ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ.
ತಾಳ್ಮೆ ಮತ್ತು ನಿರಂತರ ಪ್ರಯತ್ನವು ಅನೇಕ ಕ್ಷೇತ್ರಗಳಲ್ಲಿ ತೃಪ್ತಿದಾಯಕ ಫಲಿತಾಂಶಗಳನ್ನು ನೀಡುತ್ತದೆ. ಸರ್ಕಾರಿ ಕೆಲಸಗಳು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಯಶಸ್ಸು ನಿಶ್ಚಿತವಾಗಿರುತ್ತದೆ. ಸಾಗಣೆ, ಲಾಜಿಸ್ಟಿಕ್ಸ್ ಅಥವಾ ಪೂರೈಕೆ ಸರಪಳಿಗೆ ಸಂಬಂಧಿಸಿದ ಜನರಿಗೆ ಇಂದು ಪ್ರಯೋಜನಕಾರಿ ದಿನವಾಗಿರುತ್ತದೆ. ಕೆಲಸದ ಸಮಯದಲ್ಲಿ ಮನಸ್ಸು ಏಕಾಗ್ರವಾಗಿರುತ್ತದೆ ಮತ್ತು ನಿರ್ಧಾರಗಳು ಉತ್ತಮವಾಗಿರುತ್ತವೆ. ನಿಮ್ಮ ಸಹ ಉದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ, ಅದು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ. ಹಳೆಯ ಸಮಸ್ಯೆ ಮತ್ತೆ ಇಂದು ಉದ್ಭವಿಸಬಹುದು, ಆದರೆ ಮಾತುಕತೆಯ ಮೂಲಕ ಪರಿಹಾರ ಸಾಧ್ಯವಾಗುತ್ತದೆ. ಪ್ರೇಮಿಗಳು ಇಂದು ಪರಸ್ಪರ ಸಮಯ ನೀಡಲು ಪ್ರಯತ್ನಿಸುತ್ತಾರೆ. ಮದುವೆ ಮಾತುಕತೆ ಮುಂದುವರಿಸಲು ಇದು ಸರಿಯಾದ ಸಮಯವಾಗಿದೆ. ಹೊಸ ಸಂಬಂಧ ಹೊಂದಿರುವವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಗುತ್ತದೆ. ನಿಮ್ಮ ಸಂಗಾತಿಯ ನಡವಳಿಕೆ ಶ್ಲಾಘನೀಯವಾಗಿರುತ್ತದೆ. ಇಂದು ನಿಮ್ಮ ದೇಹದಲ್ಲಿ ಶಕ್ತಿ ಉಳಿಯುತ್ತದೆ, ಇದಕ್ಕಾಗಿ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅಗತ್ಯವಾಗಿರುತ್ತದೆ. ಮಾನಸಿಕ ಒತ್ತಡ ಸೌಮ್ಯವಾಗಿರುತ್ತದೆ, ಆದರೆ ನಿದ್ರೆ ಅಪೂರ್ಣವಾಗಿ ಉಳಿಯಬಹುದು. ಯೋಗ ಮತ್ತು ಲಘು ಹಿಗ್ಗಿಸುವಿಕೆಯಿಂದ ನೀವು ಪರಿಹಾರವನ್ನು ಅನುಭವಿಸುವಿರಿ. ಮನೆಯಲ್ಲಿ ಸಾಕಷ್ಟು ಗಾಳಿ ಇರುವಂತೆ ನೋಡಿಕೊಳ್ಳಿ. ಆಮ್ಲಜನಕದ ಕೊರತೆಯು ಆಯಾಸವನ್ನು ಹೆಚ್ಚಿಸುತ್ತದೆ. ಮಿಥುನ ರಾಶಿ, ನೀವು ಚೈತನ್ಯದಿಂದ ಮುನ್ನುಗ್ಗುತ್ತೀರಿ. ಕುಟುಂಬದವರೊಂದಿಗೆ ಮೋಜು ಮಸ್ತಿಗೆ ಅವಕಾಶವಿದೆ. ಆಕಸ್ಮಿಕ ಹಣದ ಲಾಭದ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನೀವು ಶ್ರಮಿಸಿದಷ್ಟು ಫಲ ನಿಮ್ಮದಾಗಿರುತ್ತದೆ. ಸ್ನೇಹಿತರಿಂದ ಸಹಕಾರ ಸಿಗುವ ಸಾಧ್ಯತೆ ಇದೆ. ವ್ಯವಹಾರ ವಿಸ್ತರಣೆ, ಹೊಸ ವ್ಯಾಪಾರ ಯೋಜನೆಗಳು ಅಂದುಕೊಂಡಂತೆ ನಡೆಯುತ್ತವೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ಆತುರದಿಂದಾಗಿ ನೀವು ನಿಮಗೆ ಹಾನಿ ಮಾಡಿಕೊಳ್ಳುತ್ತೀರಿ. ನಿಮ್ಮ ಈ ಗುಣಗಳನ್ನು ನೀವು ಸಕಾರಾತ್ಮಕ ರೀತಿಯಲ್ಲಿ ಬಳಸಿದರೆ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನೆರೆಹೊರೆ ಅವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ವ್ಯವಹಾರ ವಿಸ್ತರಣೆಗೆ ಸಂಬಂಧಿಸಿದ ಹೊಸ ಸಾಧ್ಯತೆಗಳನ್ನು ಪರಿಗಣಿಸಲಾಗುವುದು. ನಿಮ್ಮ ಉತ್ಪನ್ನಗಳ ಮಾರ್ಕೆಟಿಂಗ್ ಮತ್ತು ಪ್ರಚಾರದ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಇರಿಸಿಕೊಳ್ಳಿ. ಸರ್ಕಾರಿ ಕೆಲಸದಲ್ಲಿ ನಿಮ್ಮ ಮೇಲ್ವಿಚಾರಕರು ಮತ್ತು ಅಧಿಕಾರಿಗಳು ನಿಮ್ಮ ಕೆಲಸದಿಂದ ತೃಪ್ತರಾಗುತ್ತಾರೆ. ಇಂದು ನಿಮಗೆ ಕೆಲವು ನಿರ್ದಿಷ್ಟ ಗುರಿಗೆ ಸಂಬಂಧಿಸಿದಂತೆ ಕರ್ತವ್ಯವನ್ನು ನಿಯೋಜಿಸಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಕೆಲವು ಶುಭ ಸಂದರ್ಭಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ಮನೆಯಲ್ಲಿಯೂ ಮಾಡಲಾಗುತ್ತದೆ. ಮನೆಯಲ್ಲಿ ಕೆಲವು ದೊಡ್ಡ ನಿರ್ಧಾರದ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಗಳು ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ. ಸಂಬಂಧಿಕರೊಂದಿಗೆ ವ್ಯವಹರಿಸುವಾಗ ಸೌಮ್ಯತೆಯ ಅಗತ್ಯವಿದೆ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಉಳಿಯುತ್ತದೆ. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳು ಇಂದು ಪ್ರಯೋಜನಕಾರಿಯಾಗಬಹುದು. ಹಳೆಯ ವ್ಯವಹಾರಗಳಿಂದ ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭ ಸಿಗುತ್ತದೆ. ಮೇಲಧಿಕಾರಿಗಳ ನಿರ್ಧಾರವು ನಿಮ್ಮ ಪರವಾಗಿರಲಿದೆ. ಗೃಹಿಣಿಯರು ಕೆಲವು ಹೊಸ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತಾರೆ. ಕುಟುಂಬ ಪರಿಸರದಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯ ಇರುತ್ತದೆ. ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಯಾವುದಾದರೂ ಯೋಜನೆಯಲ್ಲಿ ಪ್ರಶಂಸೆ ಸಿಗುತ್ತದೆ. ವಿಮೆ, ಹಣಕಾಸು ಮತ್ತು ಆಸ್ತಿ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ದೊಡ್ಡ ಅವಕಾಶ ಸಿಗಬಹುದು. ನಿರ್ವಹಣೆಯಲ್ಲಿ ಕೆಲಸ ಮಾಡುವ ಜನರಿಗೆ ಹೆಚ್ಚಿನ ಜವಾಬ್ದಾರಿಗಳು ಇರುತ್ತವೆ. ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರು ಇಂದು ಕೆಲವು ವಿಶೇಷ ಮಾಹಿತಿಯನ್ನು ಪಡೆಯುತ್ತಾರೆ. ನಿಮ್ಮ ಕೆಲಸವು ನಿಮ್ಮ ಸಹ ಉದ್ಯೋಗಿಗಳಲ್ಲಿ ಸ್ಫೂರ್ತಿಯಾಗಬಹುದು. ನಿಮ್ಮ ಕೆಲಸಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಮತ್ತು ಅದನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿ. ಪ್ರೀತಿಯ ಸಂಬಂಧಗಳಲ್ಲಿ ಗೌರವ ಮತ್ತು ಗಂಭೀರತೆ ಹೆಚ್ಚಾಗುತ್ತದೆ. ಹಿಂದೆ ನಡೆಯುತ್ತಿದ್ದ ತಪ್ಪು ತಿಳುವಳಿಕೆಯನ್ನು ಇಂದು ಪರಿಹರಿಸಬಹುದು. ದಂಪತಿಗಳ ನಡುವಿನ ಪ್ರಬುದ್ಧ ಸಂಭಾಷಣೆಯು ಸಂಬಂಧಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ಸಂಗಾತಿಯೊಂದಿಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಪ್ರೀತಿಯಲ್ಲಿ ನೀವು ಸ್ಥಿರತೆ ಮತ್ತು ಪ್ರಬುದ್ಧತೆಯನ್ನು ಅನುಭವಿಸುವಿರಿ. ಇದರಿಂದಾಗಿ ಭವಿಷ್ಯದ ದಿಕ್ಕು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದು ನಿಮ್ಮ ಕಾಲುಗಳಲ್ಲಿ ಆಯಾಸ ನಿಮ್ಮನ್ನು ಕಾಡಬಹುದು, ಆದ್ದರಿಂದ ದೇಹಕ್ಕೆ ವಿಶ್ರಾಂತಿ ನೀಡುವುದು ಬಹಳ ಮುಖ್ಯವಾಗುತ್ತದೆ. ಇಲ್ಲದಿದ್ದರೆ ನೀವು ದಿನವಿಡೀ ಶಕ್ತಿ ಇಲ್ಲದ ರೀತಿಯಲ್ಲಿ ಅನುಭವಿಸಬಹುದು. ವಿಟಮಿನ್ ಕೊರತೆಗೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಮಾನಸಿಕವಾಗಿ ನೀವು ಶಾಂತ ಮತ್ತು ಸಮತೋಲನದಿಂದ ಇರುತ್ತೀರಿ. ಕಟಕ ರಾಶಿ, ಇಂದಿನ ಅನುಭವಗಳು ನಿಮ್ಮ ಮನಸ್ಸನ್ನು ಉಲ್ಲಾಸದಿಂದ ತುಂಬುತ್ತವೆ. ಇಂದು ನಿಮ್ಮ ಮಾತು ಬಲವಾಗಿ ಕೆಲಸ ಮಾಡುತ್ತದೆ. ಹಳೆಯ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಮನೆಯಲ್ಲಿ ಸಂತೋಷದ ವಾತಾವರಣವಿದೆ. ವೃತ್ತಿಪರ ಯಶಸ್ಸು ಕೂಡ ಕಾಣಬಹುದು.
ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುವ ದಾರಿ ದೊರೆಯುತ್ತದೆ. ಕುಟುಂಬದ ಬೆಂಬಲ ನಿಮ್ಮ ಮೇಲಿದೆ. ಸಂಬಂಧಗಳನ್ನು ಸಿಹಿಯಾಗಿಡಲು ಸಂಪರ್ಕದಲ್ಲಿರುವುದು ಮುಖ್ಯವಾಗುತ್ತದೆ. ನೀವು ಸಂಬಂಧಿಕರು ಮತ್ತು ಸಂಬಂಧಿಕರ ಕೋಪವನ್ನು ಸಹಿಸಬೇಕಾಗಬಹುದು. ಮಕ್ಕಳ ಯಾವುದೇ ನಕಾರಾತ್ಮಕ ಮನೋಭಾವವು ತೊಂದರೆಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳ ಮೇಲೆ ಜಾಗರೂಕರಾಗಿರುವುದು ಮುಖ್ಯವಾಗುತ್ತದೆ. ಅಧಿಕಾರಿಯ ಸಹಾಯದಿಂದ ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಅಪಾಯಕಾರಿ ಚಟುವಟಿಕೆಗಳಲ್ಲಿ ಆಸಕ್ತಿ ವಹಿಸುವುದು ನಿಮಗೆ ಹಾನಿ ಮಾಡಬಹುದು. ಕಚೇರಿ ಸಹ ಉದ್ಯೋಗಿಯೊಂದಿಗೆ ವಾದ ಉಂಟಾಗಬಹುದು. ಸಂದರ್ಭಗಳನ್ನು ಅನುಕೂಲಕರವಾಗಿಡಿ. ಇಂದು ಕುಟುಂಬದಲ್ಲಿ ಕೆಲವು ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನ ಇರುತ್ತದೆ. ಇಂದು ಯಾವುದೇ ಆಸೆ ಈಡೇರಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತದೆ. ಮನೆಯಲ್ಲಿ ವಾತಾವರಣ ಶಾಂತವಾಗಿರುತ್ತದೆ ಆದರೆ ಗಂಭೀರವಾಗಿರುತ್ತದೆ. ಹೂಡಿಕೆಗೆ ಸಂಬಂಧಿಸಿದ ಹಳೆಯ ನಿರ್ಧಾರಗಳ ಫಲಿತಾಂಶಗಳು ಮುನ್ನೆಲೆಗೆ ಬರಬಹುದು. ಇಂದು ಮನೆಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಅಗತ್ಯವಾಗಿರುತ್ತದೆ. ವ್ಯಾಪಾರಿಗಳು ಬಾಕಿ ಪಾವತಿಗಳನ್ನು ಪಡೆಯಬಹುದು. ಕೆಲವು ವರದಿ ಅಥವಾ ಕೆಲಸದಲ್ಲಿ ವಿಳಂಬವಾಗಬಹುದು. ನಿಮ್ಮ ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಇಂದು ನಿಮ್ಮ ಕಠಿಣ ಪರಿಶ್ರಮದ ನೇರ ಫಲಿತಾಂಶಗಳನ್ನು ನೀವು ಪಡೆಯುವುದಿಲ್ಲ, ಆದರೆ ನಿಮ್ಮ ಪ್ರಯತ್ನಗಳ ನಿರ್ದೇಶನ ಸರಿಯಾಗಿದೆ. ಬ್ಯಾಂಕಿಂಗ್ ಮತ್ತು ಖಾತೆಗಳಿಗೆ ಸಂಬಂಧಿಸಿದ ಜನರು ಡೇಟಾದ ನಿಖರತೆಗೆ ಗಮನ ಕೊಡಬೇಕಾಗುತ್ತದೆ. ಕಚೇರಿಯಲ್ಲಿ ಕೆಲಸದ ನಿಧಾನಗತಿಯ ಪ್ರಗತಿಯಿಂದಾಗಿ ನಿಮಗೆ ಅಸಮಾಧಾನ ಉಂಟಾಗಬಹುದು, ಆದರೆ ಹಿರಿಯರ ಬೆಂಬಲ ಉಳಿಯುತ್ತದೆ. ತಾಳ್ಮೆಯಿಂದ ಇರಿ, ಏಕೆಂದರೆ ನಿಮ್ಮ ಪ್ರಯತ್ನಗಳು ಶೀಘ್ರದಲ್ಲೇ ಫಲ ನೀಡುತ್ತವೆ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಸ್ವಲ್ಪ ವಿರಾಮ ಮತ್ತು ನಿಶ್ಚಲತೆ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಭಾಷಣೆ ಕಡಿಮೆಯಾಗಬಹುದು. ಪರಸ್ಪರ ಸಂಪರ್ಕ ಸಾಧಿಸಲು ಇಂದು ಸಮಯ ತೆಗೆದುಕೊಳ್ಳಿ. ವಿವಾಹಿತರು ತಮ್ಮ ಸಂಗಾತಿಯ ನಿರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಳೆಯ ಸಂಬಂಧಗಳ ಬಗ್ಗೆ ಕೆಲವು ಗೊಂದಲಗಳು ಉಳಿಯಬಹುದು. ನೀವಿಬ್ಬರು ಹೊಸತನವನ್ನು ತರಲು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಪ್ರೀತಿಯಲ್ಲಿ ಸ್ಥಿರತೆಗಾಗಿ ಪರಸ್ಪರ ತಿಳುವಳಿಕೆ ಮತ್ತು ಸ್ಪಷ್ಟತೆ ಹೆಚ್ಚಾಗುತ್ತದೆ. ಆಗ ಮಾತ್ರ ಸಂಬಂಧದಲ್ಲಿ ಮಾಧುರ್ಯ ಉಳಿಯಲು ಸಾಧ್ಯವಾಗುತ್ತದೆ. ನಿದ್ರೆಯ ಕೊರತೆಯಿಂದಾಗಿ ನೀವು ಕಿರಿಕಿರಿಯನ್ನು ಅನುಭವಿಸಬಹುದು. ಬೆಳಿಗ್ಗೆ ಲಘು ವ್ಯಾಯಾಮ ಅಥವಾ ಯೋಗ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಮನಸ್ಸು ಇಂದು ಸ್ವಲ್ಪ ಚಂಚಲವಾಗಿರುತ್ತದೆ. ಧ್ಯಾನವು ಅದಕ್ಕೆ ಪರಿಹಾರ ನೀಡುತ್ತದೆ. ಶೀತ ಮತ್ತು ಕೆಮ್ಮಿನಂತಹ ಸೌಮ್ಯ ಲಕ್ಷಣಗಳನ್ನು ಸಹ ನಿರ್ಲಕ್ಷಿಸಬೇಡಿ. ತಕ್ಷಣ ಆಸ್ಪತ್ರೆಗೆ ತೋರಿಸಿ. ಸಿಂಹ ರಾಶಿ, ಪ್ರಯಾಣಗಳಲ್ಲಿ ಎಚ್ಚರ ವಹಿಸುವುದು ಸೂಕ್ತ. ವಿದೇಶ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣಬಹುದು, ಆದರೆ ಅನಾರೋಗ್ಯದಿಂದಾಗಿ ಚಿಂತೆಯು ಹೆಚ್ಚಾಗಬಹುದು. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಸಂಬಂಧಗಳಲ್ಲಿ ಸಮತೋಲನದ ಅಗತ್ಯವಿದೆ. ಯಾವುದೇ ಕಾರಣಕ್ಕೂ ಸಾಲದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಅಪರಿಚಿತರನ್ನು ಇಂದು ನಂಬಬೇಡಿ. ಮಧ್ಯಾಹ್ನದ ನಂತರ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳಿಗೆ ಸ್ಥಾನ ನೀಡಬೇಡಿ. ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ಸರಿಯಾದ ಬೆಂಬಲ ಸಿಗುತ್ತದೆ. ಅವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ. ವ್ಯವಹಾರದ ದೃಷ್ಟಿಕೋನದಿಂದ ಗ್ರಹ ಸ್ಥಿತಿ ಅನುಕೂಲಕರವಾಗಿದೆ. ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಿದ್ದ ಕೆಲಸವನ್ನು ಪುನರಾರಂಭಿಸಲು ಇದು ಅನುಕೂಲಕರ ಸಮಯವಾಗಿದೆ. ನೀವು ಯಶಸ್ಸನ್ನು ಸಾಧಿಸುವಿರಿ ಮತ್ತು ಹೊಸ ಆದೇಶಗಳನ್ನು ಪಡೆಯುವಿರಿ. ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಜನರು ತಮ್ಮ ಕೆಲಸದ ಬಗ್ಗೆ ಅಸಡ್ಡೆ ತೋರಬಾರದು. ಏನಾದರೂ ವಿಚಾರಣೆ ಇಂದು ನಡೆಯಬಹುದು. ಇಂದು ಯಾವುದೇ ಕುಟುಂಬದ ನಿರ್ಧಾರದಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿರುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ವಿಷಯವು ಚರ್ಚೆಗೆ ಬರಬಹುದು. ಹಿರಿಯರ ಸಲಹೆಯನ್ನು ಪಾಲಿಸುವುದು ಒಳ್ಳೆಯದು. ಮನೆಯ ಖರ್ಚಿಗೆ ಸಂಬಂಧಿಸಿದಂತೆ ಸ್ವಲ್ಪ ಒತ್ತಡ ಉಂಟಾಗಬಹುದು. ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಇರಬಹುದು, ಆದರೆ ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸುತ್ತದೆ. ವ್ಯಾಪಾರ ವರ್ಗವು ದಾಖಲೆಗಳನ್ನು ಪರಿಶೀಲಿಸುವಾಗ ಜಾಗರೂಕರಾಗಿರಬೇಕು. ನೀವು ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬೇಕಾಗುತ್ತದೆ. ದಿನವು ನಿಮಗೆ ಸಮತೋಲನ ಮತ್ತು ವಿವೇಕದಿಂದ ತುಂಬಿರುತ್ತದೆ. ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಿ. ನ್ಯಾಯಾಂಗ ಸೇವೆ, ವಕಾಲತ್ತು, ತೆರಿಗೆಗೆ ಸಂಬಂಧಿಸಿದ ಜನರಿಗೆ ಈ ದಿನವು ವಿಶ್ಲೇಷಣೆ ಮತ್ತು ದಾಖಲೆಗಳಿಗೆ ಸಂಬಂಧಿಸಿರುತ್ತದೆ. ಸಹ ಉದ್ಯೋಗಿಗಳೊಂದಿಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ. ಇಂದು ಕಚೇರಿಯಲ್ಲಿ ಕೆಲವು ಸತ್ಯಗಳು ಬೆಳಕಿಗೆ ಬರಬಹುದು, ಅದು ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು. ಹಣಕಾಸು ವಲಯಕ್ಕೆ ಸಂಬಂಧಿಸಿದ ಜನರು ಡೇಟಾದ ನಿಖರತೆಗೆ ಗಮನ ಕೊಡಬೇಕಾಗುತ್ತದೆ.
ತಾಳ್ಮೆ ಮತ್ತು ನೀತಿಯೊಂದಿಗೆ ಮುಂದುವರಿಯುವುದು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರಾಮಾಣಿಕತೆ ಇಂದು ಅತ್ಯಂತ ಮುಖ್ಯವಾಗಿರುತ್ತದೆ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅವರಿಗೆ ಸಮಾನ ಸ್ಥಾನಮಾನ ನೀಡಿ. ಪ್ರೇಮ ಸಂಬಂಧದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಂವಹನವನ್ನು ಹೆಚ್ಚಿಸಿ. ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ತರ್ಕದಿಂದ ಪರಿಹರಿಸಿಕೊಳ್ಳಿ. ಇಂದು ಭಾವನಾತ್ಮಕವಾಗಿರುವುದಕ್ಕಿಂತ ಹೆಚ್ಚು ಬುದ್ಧಿವಂತಿಕೆಯಿಂದ ಸಂಬಂಧಗಳನ್ನು ನಿರ್ವಹಿಸುವ ಅವಶ್ಯಕತೆ ಇದೆ. ಇಂದು ನಿಮಗೆ ದೈಹಿಕ ಆಯಾಸ ಹೆಚ್ಚಾಗಿರುವುದರಿಂದ ಕಿರಿಕಿರಿ ಉಂಟಾಗಬಹುದು. ಕಣ್ಣಿನ ಕಿರಿಕಿರಿ ಅಥವಾ ಶುಷ್ಠತೆ ತೊಂದರೆ ಉಂಟಾಗಬಹುದು. ಆದ್ದರಿಂದ ಯೋಗ ಮತ್ತು ಪ್ರಾಣಾಯಾಮವು ಇದಕ್ಕೆ ಪರಿಹಾರವನ್ನು ನೀಡುತ್ತದೆ. ಧ್ಯಾನ ಮತ್ತು ಸಮತೋಲಿತ ಆಹಾರವು ನಿಮ್ಮ ಸ್ಥಿತಿಯನ್ನು ನಿಭಾಯಿಸಬಹುದು. ಲಕ್ಷಣಗಳು ಸೌಮ್ಯವಾಗಿದ್ದರೂ ಸಹ ನಿರ್ಲಕ್ಷ್ಯ ವಹಿಸದೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಕನ್ಯಾ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯಗಳಲ್ಲಿ ಮುನ್ನಡೆಯುವಿರಿ. ಉದ್ಯೋಗದಲ್ಲಿ ಸ್ಫೂರ್ತಿ ಹೆಚ್ಚಾಗುತ್ತದೆ. ಆರ್ಥಿಕ ಲಾಭದ ದಿನವಾಗಿದ್ದು ಹಳೆಯ ಸಾಲ ಮುಕ್ತವಾಗುವ ಸಾಧ್ಯತೆ ಇದೆ. ಬಾಂಧವರಿಂದ ಸಹಾಯ ಸಿಗಲಿದೆ. ಸಂಜೆ ವೇಳೆ ವಿಶ್ರಾಂತಿಗೆ ಸಮಯ ಮೀಸಲಿಡಿ. ಹೊಸ ಕಾರ್ಯ ಯೋಜನೆಗಳು ಯಶಸ್ಸು ಕಾಣಲಿವೆ. ನಿಮ್ಮ ಉದ್ದೇಶಗಳು ಇಂದು ಸ್ಪಷ್ಟವಾಗಿರುತ್ತವೆ. ಇಂದು ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಹಳೆಯ ಆಸ್ತಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇಂದು ಉದ್ಭವಿಸಬಹುದು. ಒತ್ತಡಕ್ಕೆ ಒಳಗಾಗುವ ಬದಲು ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ನಿಕಟ ಸಂಬಂಧಗಳಲ್ಲಿಯೂ ಸಹ ಸ್ವಾರ್ಥದ ಭಾವನೆ ಗೋಚರಿಸುತ್ತದೆ. ಸ್ನೇಹಿತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದರ ಜೊತೆಗೆ ನಿಮ್ಮ ಬಜೆಟನ್ನು ಸಹ ನೋಡಿಕೊಳ್ಳಿ. ಹೊಸ ವ್ಯವಹಾರ ಸಂಬಂಧಿಸಿದ ಸಂಪರ್ಕಗಳು ರೂಪುಗೊಳ್ಳುತ್ತವೆ. ಲಾಭದಾಯಕ ಒಪ್ಪಂದಗಳು ಉಂಟಾಗಲಿವೆ. ಹೊಸ ಕೆಲಸ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕಾರ್ಮಿಕರ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ. ಎಲ್ಲ ಚಟುವಟಿಕೆಗಳು ನಿಮ್ಮ ಮೇಲ್ವಿಚಾರಣೆಯಲ್ಲಿ ನಡೆದರೆ ಉತ್ತಮ. ಕುಟುಂಬದಲ್ಲಿನ ಯಾವುದೇ ಹಳೆಯ ಸಮಸ್ಯೆಯನ್ನು ಈಗ ಪರಿಹರಿಸಬಹುದು. ಇದು ಬದಲಾವಣೆಯ ಸಮಯವಾಗಿದೆ. ಹೊಸ ಆರಂಭದ ಲಕ್ಷಣಗಳು ಕಂಡುಬರುತ್ತಿವೆ. ಮಕ್ಕಳ ಶಿಕ್ಷಣದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಮನೆಯಲ್ಲಿ ವಾತಾವರಣ ಸ್ವಲ್ಪ ಗಂಭೀರವಾಗಿರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ನೀವು ಹಳೆಯ ಹೂಡಿಕೆಯಿಂದ ಇದ್ದಕ್ಕಿದ್ದಂತೆ ಪರಿಹಾರವನ್ನು ಪಡೆಯಬಹುದು. ಸಂಬಂಧಿಕರೊಂದಿಗಿನ ಹಳೆಯ ಭಿನ್ನಾಭಿಪ್ರಾಯಗಳು ಇಂದು ಕೊನೆಗೊಳ್ಳಬಹುದು. ಹಳೆಯ ಯೋಜನೆಯ ಹೊರತಾಗಿ ನಿಮಗೆ ಹೊಸ ಪಾತ್ರ ಸಿಗಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾಯವನ್ನು ತೆಗೆದುಕೊಂಡು ದೊಡ್ಡ ಬದಲಾವಣೆಯನ್ನು ಮಾಡುವ ಸಮಯ ಬಂದಿದೆ. ಸಹ ಉದ್ಯೋಗಿಯ ವರ್ಗಾವಣೆ ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ನೀವು ನಿಮ್ಮನ್ನು ಸಾಬೀತುಪಡಿಸಲು ಸೋಮಾರಿತನವನ್ನು ತಪ್ಪಿಸಲು ಒಂದು ಸುವರ್ಣ ಅವಕಾಶವನ್ನು ಪಡೆಯುತ್ತೀರಿ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ತಿಳುವಳಿಕೆ ಇರುತ್ತದೆ. ಇಂದಿನ ದೂರುಗಳನ್ನು ಬಿಟ್ಟು ಮುಂದುವರಿಯುವ ಅವಶ್ಯಕತೆ ಇದೆ. ಪ್ರೇಮ ಸಂಬಂಧಗಳಲ್ಲಿ ಹೊಸ ನಿಯಮಗಳನ್ನು ಹೊಂದಿಸಬೇಕಾಗಬಹುದು. ಪರಸ್ಪರ ಸಂಭಾಷಣೆಯ ಮೂಲಕ ಅಂತರ ಕಡಿಮೆಯಾದರೆ ಹೃದಯಗಳಲ್ಲಿ ಜಾಗ ಸೃಷ್ಟಿಯಾಗುತ್ತದೆ. ಹಳೆಯ ಸಂಬಂಧದ ಕೊನೆಯಲ್ಲಿ ದುಃಖ ಇರುತ್ತದೆ, ಆದರೆ ಹೊಸ ಅನುಭವ ನಿಮಗೆ ತಾಜಾತನವನ್ನು ನೀಡುತ್ತದೆ. ಹೃದಯಕ್ಕೆ ಸಮಯ ಕೊಡುವುದು ಮುಖ್ಯವಾಗುತ್ತದೆ, ಆದರೆ ಆತುರ ಪಡಬೇಡಿ. ಇಂದು ನೀವು ಮೊಣಕಾಲು ಮತ್ತು ಬೆನ್ನು ನೋವಿನಿಂದ ಬಳಲಬಹುದು. ದೀರ್ಘಕಾಲದ ಕಾಯಿಲೆಗಳಲ್ಲಿ ಇಂದು ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ, ಆದರೆ ಸಂಪೂರ್ಣ ಪರಿಹಾರಕ್ಕಾಗಿ ನೀವು ವೈದ್ಯರನ್ನು ಭೇಟಿ ಮಾಡಬೇಕು. ಹಾರ್ಮೋನ್ಗಳ ಅಸಮತೋಲನವು ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಮಾನಸಿಕ ಸಮತೋಲನಕ್ಕಾಗಿ ದೈನಂದಿನ ದಿನಚರಿಯಲ್ಲಿ ಶಿಸ್ತು ತರುವುದು ಬಹಳ ಮುಖ್ಯವಾಗುತ್ತದೆ. ತುಲಾ ರಾಶಿ, ವಿದ್ಯಾ ಮತ್ತು ವಿದೇಶ ಪ್ರಯತ್ನಗಳಲ್ಲಿ ಪಾಸಿಟಿವ್ ಬೆಳವಣಿಗೆ ಇದೆ. ಆತ್ಮೀಯರೊಂದಿಗೆ ಉತ್ತಮ ಮಾತುಕತೆ ಬೆಳೆಸಿಕೊಳ್ಳಿ. ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡುವಿರಿ. ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ಕಂಡುಬರುತ್ತವೆ. ವೃತ್ತಿಪರ ಅಭಿವೃದ್ಧಿಗೆ ಉತ್ತಮ ಸಮಯವಿದ್ದು ಹಣಕಾಸು ವ್ಯವಹಾರಗಳಲ್ಲಿ ಒಳ್ಳೆಯ ಬೆಳವಣಿಗೆ ಇದೆ. ಮಾತಿನಲ್ಲಿ ಮಧುರತೆ ಇಟ್ಟುಕೊಳ್ಳಿ. ಇಂದು ನಿಮ್ಮ ಬಜೆಟ್ ಬಗ್ಗೆ ಜಾಗೃತರಾಗಿರಿ. ಇದ್ದಕ್ಕಿದ್ದಂತೆ ಕೆಲವು ಸಂದರ್ಭಗಳು ಉದ್ಭವಿಸಿ ಖರ್ಚುಗಳನ್ನು ನಿಯಂತ್ರಿಸುವುದು ಕಷ್ಟಕರವಾಗುತ್ತದೆ. ಈಗ ಸರ್ಕಾರಿ ವಿಷಯಗಳನ್ನು ಪರಿಹರಿಸುವಲ್ಲಿ ತೊಂದರೆಗಳು ಎದುರಾಗುತ್ತವೆ. ಅಂತಹ ಕೆಲಸವನ್ನು ಇಂದು ಮುಂದೂಡುವುದು ಉತ್ತಮ. ವ್ಯವಹಾರದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಮೇಲೆ ನಿಮ್ಮ ಗಮನವಿರಲಿ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಗ್ರಹಗಳ ಸ್ಥಾನವು ಅನುಕೂಲಕರವಾಗಿಲ್ಲ.
ಯಾವುದೇ ಕೆಲಸದಲ್ಲಿ ಕುಟುಂಬದ ಹಿರಿಯ ಮತ್ತು ಅನುಭವಿ ಸದಸ್ಯರ ಸಲಹೆ ನಿಮಗೆ ಉತ್ತಮವಾಗಿರುತ್ತದೆ. ಉದ್ಯೋಗಿಗಳ ಕಚೇರಿ ಕಾರ್ಯಚಟುವಟಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ. ಕುಟುಂಬದಲ್ಲಿ ಗೊಂದಲದ ಪರಿಸ್ಥಿತಿ ಉಂಟಾಗಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ ಉಂಟಾದರೆ ನೀವು ಶಾಂತಿಯುತ ರೀತಿಯಲ್ಲಿ ಯೋಚಿಸಿ. ಮನೆಯಲ್ಲಿರುವ ಹಿರಿಯರಿಗೆ ಭಾವನಾತ್ಮಕ ಬೆಂಬಲ ಬೇಕಾಗುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಕಾಳಜಿಗಳು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತವೆ. ಬಾಕಿ ಇರುವ ಯಾವುದೇ ಹಣಕಾಸಿನ ವಿಷಯಗಳಲ್ಲಿ ಪರಿಹಾರದ ಯಾವುದೇ ಲಕ್ಷಣಗಳು ಕಂಡುಬರುವುದಿಲ್ಲ. ಮನೆಯಲ್ಲಿನ ವಾತಾವರಣವು ಸ್ವಲ್ಪ ಭಾರ ಮತ್ತು ಒತ್ತಡದಿಂದ ಕೂಡಿರಬಹುದು. ವ್ಯಾಪಾರ ವರ್ಗವು ಇಂದು ಹೊಸ ಯೋಜನೆಗಳನ್ನು ಮುಂದೂಡಬೇಕು. ಮಹಿಳೆಯರು ಮನೆಯ ಜವಾಬ್ದಾರಿಗಳಿಂದ ಬೇಸತ್ತಿರುತ್ತಾರೆ, ಆದ್ದರಿಂದ ಅವರು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ಇಂದು ಪ್ರಯಾಣದ ಸಾಧ್ಯತೆ ಇರುತ್ತದೆ. ಇಂದು ಸಹ ಉದ್ಯೋಗಿಯಿಂದಾಗಿ ಗೊಂದಲದ ಪರಿಸ್ಥಿತಿ ಉಂಟಾಗಬಹುದು. ಸಭೆಯಲ್ಲಿ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಕಷ್ಟವಾಗುತ್ತದೆ. ಮೇಲ್ವಿಚಾರಕರ ನಿರೀಕ್ಷೆಗಳ ಒತ್ತಡವಿರುತ್ತದೆ. ಹೊಸ ಯೋಜನೆಯನ್ನು ಪ್ರಾರಂಭಿಸುವಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಸಂದರ್ಶನ ಅಥವಾ ಬಡ್ತಿಗಾಗಿ ನೀವು ಹೆಚ್ಚಿನ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗಿನ ಅಭಿಪ್ರಾಯದ ವ್ಯತ್ಯಾಸಗಳು ಹೆಚ್ಚಾಗಬಹುದು. ಕೆಲವು ಹಳೆಯ ಪ್ರಶ್ನೆಗಳು ಇಂದು ಮತ್ತೆ ಮೇಲ್ಮುಖವಾಗಿ ಬರಬಹುದು. ಏಕಪಕ್ಷೀಯ ನಿರೀಕ್ಷೆಗಳು ಸಂಬಂಧವನ್ನು ಹೊರೆಯಾಗಿಸಬಹುದು. ಪ್ರೇಮ ಸಂಬಂಧಗಳಲ್ಲಿ ನೀವು ಭಾವನಾತ್ಮಕ ಅಭದ್ರತೆಯನ್ನು ಅನುಭವಿಸುವಿರಿ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅಂತರ ಉಳಿಯುವ ಸಾಧ್ಯತೆ ಇದೆ. ಪರಸ್ಪರ ಮಾತುಕತೆಯ ಕೊರತೆಯು ನಿಮ್ಮ ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ಆದ್ದರಿಂದ ನಿಮ್ಮ ಹೃದಯದಾಳವನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ನಿಮ್ಮ ಸಮಯವನ್ನು ಇದು ಉಳಿಸುತ್ತದೆ. ಇಂದು ಮನಸ್ಸಿನ ಮೇಲೆ ಅತಿಯಾದ ಆಲೋಚನೆಯ ಹೊರೆ ಇರುತ್ತದೆ. ಅಧಿಕ ರಕ್ತದೊತ್ತಡ ಇರುವವರು ಜಾಗರೂಕರಾಗಿರಬೇಕು. ಕೆಲವು ಜನರು ಇಂದು ಆಲಸ್ಯ ಮತ್ತು ಆಯಾಸವನ್ನು ಅನುಭವಿಸಬಹುದು. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮಗೆ ಪರಿಹಾರ ಸಿಗುತ್ತದೆ. ಯಾವುದೇ ವಿಷಯದ ಬಗ್ಗೆ ಚಿಂತಿಸುವುದರಿಂದ ನಿಮ್ಮ ಹೃದಯ ಬಡಿತದ ಮೇಲೆ ಪರಿಣಾಮ ಬೀರಬಹುದು. ಈ ದಿನವನ್ನು ಶಾಂತಿಯುತ ರೀತಿಯಲ್ಲಿ ಕಳೆಯಿರಿ. ವೃಶ್ಚಿಕ ರಾಶಿ, ನಿಮ್ಮ ಶ್ರಮ ಇಂದು ಫಲ ನೀಡಲಿದೆ. ಹಳೆಯ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮಿಥ್ಯ ವ್ಯಯದಿಂದ ಹಣ ಉಳಿಸಿಕೊಳ್ಳಿ. ಅನಿರೀಕ್ಷಿತ ದುಂದು ವೆಚ್ಚಗಳಾಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಸಣ್ಣ ವಿರೋಧಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಯಂತ್ರಣ ಇರಲಿ. ವಿದೇಶ ಪ್ರಯತ್ನಗಳಿಗೆ ಒಳ್ಳೆಯ ಸಮಯವಿದ್ದು ಹಳೆಯ ಸಮಸ್ಯೆಗೆ ಪರಿಹಾರ ದೊರೆಯಬಹುದು. ಸಣ್ಣ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಅನೇಕ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಸರ್ಕಾರಿ ವಿಷಯಗಳಲ್ಲಿ ದೀರ್ಘಕಾಲ ಜಾಗರೂಕರಾಗಿರಬೇಕಾದ ಅವಶ್ಯಕತೆ ಇದೆ. ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಸಹ ನಿರ್ಲಕ್ಷಿಸಬೇಡಿ. ನಿಮ್ಮ ವಿರುದ್ಧ ಕೆಲವು ಆರೋಪ ಅಥವಾ ಕಳಂಕ ಬರಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಯಾವುದೇ ರೀತಿಯ ಕಾಗದದ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ಆಸ್ತಿ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿವೆ. ಮಾಧ್ಯಮ ಮತ್ತು ಆನ್ಲೈನ್ ಚಟುವಟಿಕೆಗಳ ಮೂಲಕ ಹೆಚ್ಚು ವ್ಯವಹಾರ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಇಂದು ನಿರಂತರ ಪ್ರಯತ್ನ ಮತ್ತು ತಾಳ್ಮೆಯ ಅಗತ್ಯವಿರುತ್ತದೆ. ಕುಟುಂಬದಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ಮಕ್ಕಳ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಒತ್ತಡ ಉಂಟಾಗಬಹುದು. ವ್ಯವಹಾರದಲ್ಲಿ ಪ್ರತಿಸ್ಪರ್ಧೆಯಿಂದ ನಿಮಗೆ ಸವಾಲು ಎದುರಾಗಬಹುದು. ಗೃಹಿಣಿಯರು ಸಮಯ ನಿರ್ವಹಿಸುವಲ್ಲಿ ಇಂದು ತೊಂದರೆ ಅನುಭವಿಸುತ್ತಾರೆ. ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ, ಆದರೆ ನಿಮಗೆ ಮನ್ನಣೆ ತಡವಾಗಿ ಬರುತ್ತದೆ. ನೀವು ಕೆಲವು ಹಳೆಯ ಸಾಲವನ್ನು ಇಂದು ಮರುಪಾವತಿಸಬೇಕಾದ ಪರಿಸ್ಥಿತಿ ಉದ್ಭವಿಸಬಹುದು. ಕೆಲಸದ ಸ್ಥಳದಲ್ಲಿ ಅನೇಕ ಜವಾಬ್ದಾರಿಗಳು ಏಕಕಾಲದಲ್ಲಿ ಬರಬಹುದು. ನಿರ್ವಹಣೆಗೆ ಸಂಬಂಧಿಸಿದ ಜನರು ಒತ್ತಡದಲ್ಲಿ ಕೆಲಸ ಇಂದು ಮಾಡುತ್ತಾರೆ. ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಪರಿಣಾಮ ಬೀರುತ್ತವೆ. ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಅನಿರೀಕ್ಷಿತ ಸಭೆಯು ನಿಮಗೆ ತೊಂದರೆ ಉಂಟು ಮಾಡಬಹುದು. ಸಂದರ್ಶನಕ್ಕೆ ಹೋಗುವ ಜನರು ಕಷ್ಟಕರವಾದ ಪ್ರಶ್ನೆಗಳನ್ನು ಇಂದು ಎದುರಿಸಬೇಕಾಗಬಹುದು. ನಿಮ್ಮ ಸಂಗಾತಿಯಿಂದ ಇಂದು ನೀವು ನಿರ್ಲಕ್ಷ್ಯಕ್ಕೊಳಗಾಗಬಹುದು. ಪ್ರೇಮಿಯಿಂದ ದೂರವಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವುದರಿಂದ ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ಸಾಮಾಜಿಕ ಮಾಧ್ಯಮಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವು ನಿಮ್ಮ ಮನಸ್ಸನ್ನು ತೊಂದರೆಗೊಳಿಸಬಹುದು. ಅವಿವಾಹಿತರಿಗೆ ಅಪೇಕ್ಷಿತ ಉತ್ತರ ಸಿಗುವುದಿಲ್ಲ.
ಯಾರ ಸಲಹೆಯ ಮೇರೆಗೆ ಸಂಬಂಧವನ್ನು ಮರೆಯಬೇಡಿ. ಸಮನ್ವಯಗೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ದೇಹದಲ್ಲಿ ದೌರ್ಬಲ್ಯ ಕಂಡು ಬರಬಹುದು. ಪದೇ ಪದೇ ಯೋಚಿಸುವ ಅಭ್ಯಾಸವು ಮಾನಸಿಕ ಆಯಾಸವನ್ನು ಹೆಚ್ಚಿಸುತ್ತದೆ. ಹಳೆಯ ನೋವುಗಳು ಇಂದು ಮತ್ತೆ ಬರಬಹುದು. ಮಾನಸಿಕ ಶಾಂತಿಗೆ ಸ್ವಲ್ಪ ಸಮಯದ ಧ್ಯಾನ ಮಾಡಿ. ಹೊರಗಿನ ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ. ಧನುರಾಶಿ, ಆರ್ಥಿಕವಾಗಿ ಲಾಭದ ದಿನವಿದು. ಹೊಸ ಖರೀದಿಗೆ ಅವಕಾಶವಿದೆ. ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯದಿಂದ ನಿಮ್ಮ ನೆಟ್ವರ್ಕ್ ವಿಸ್ತಾರವಾಗುತ್ತದೆ. ಹೊಸ ಯೋಜನೆಗಳು ಯಶಸ್ಸಿನ ಹಾದಿಯಲ್ಲಿ ನಡೆಯಬಹುದು. ಆತ್ಮವಿಶ್ವಾಸದಿಂದ ಸಕಾಲದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ಆಸ್ತಿ ವ್ಯವಹಾರಗಳಲ್ಲಿ ಯಶಸ್ಸು ಕಾಣಬಹುದು. ನಿಮ್ಮ ಶಿಸ್ತಿನಿಂದ ಎಲ್ಲರ ಗಮನ ಸೆಳೆಯುತ್ತೀರಿ. ಇಂದು ಅಪರಿಚಿತರು ಮತ್ತು ಪರಿಚಯವಿಲ್ಲದ ಜನರೊಂದಿಗೆ ನಿಮ್ಮ ವ್ಯವಹಾರಗಳು ಮತ್ತು ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ. ನೀವು ಕೆಲವು ಪಿತೂರಿ ಅಥವಾ ಪಿತೂರಿಯ ಬಲಿಪಶುವಾಗಬಹುದು. ಕೆಟ್ಟ ಜನರ ಸಹವಾಸದಿಂದ ದೂರವಿರುವುದೇ ಉತ್ತಮ ಪರಿಹಾರ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗುತ್ತದೆ. ವ್ಯವಹಾರದಲ್ಲಿ ಆದಾಯದ ಮೂಲದಲ್ಲಿ ಹೆಚ್ಚಳ ಇರುತ್ತದೆ. ದೂರದ ಪ್ರದೇಶಗಳಿಂದ ಪ್ರಮುಖ ಒಪ್ಪಂದಗಳು ಉಂಟಾಗುವ ಸಾಧ್ಯತೆಯೂ ಇದೆ. ನೀವು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡುವುದು ಮುಖ್ಯವಾಗುತ್ತದೆ. ಕಚೇರಿಯ ವಾತಾವರಣವು ಕೂಡ ಆಹ್ಲಾದಕರವಾಗಿರುತ್ತದೆ. ಇಂದು ಸ್ವಾವಲಂಬನೆ ಮತ್ತು ಆಂತರಿಕ ತೃಪ್ತಿಯ ದಿನವಾಗಿರುತ್ತದೆ. ಕುಟುಂಬ ವಿಷಯಗಳಲ್ಲಿ ತಿಳುವಳಿಕೆಯನ್ನು ತೋರಿಸುವ ಮೂಲಕ ಪರಿಸ್ಥಿತಿ ಸುಧಾರಿಸುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಕಾರಾತ್ಮಕ ಸುದ್ದಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೃದ್ಧರ ಆರೈಕೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗುತ್ತದೆ. ಹಳೆಯ ಸ್ನೇಹಿತನೊಂದಿಗೆ ಮಾತನಾಡುವುದರಿಂದ ನಿಮ್ಮ ಹಳೆಯ ನೆನಪುಗಳು ಮರಳಿ ಬರುತ್ತವೆ. ವ್ಯವಹಾರದಲ್ಲಿ ಲಾಭದ ಲಕ್ಷಣಗಳಿವೆ, ಆದರೆ ಹಳೆಯ ಹೂಡಿಕೆಯ ಬಗ್ಗೆ ವಿವಾದ ಉಂಟಾಗಬಹುದು. ಗೃಹಿಣಿಯರಿಂದ ಮೆಚ್ಚುಗೆ ದೊರೆಯಲಿದೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯುತ್ತದೆ. ಸಂಬಂಧಿಕರಿಗೆ ಸಂಬಂಧಿಸಿದ ವಿವಾದಗಳನ್ನು ಇಂದು ಪರಿಹರಿಸಬಹುದು. ಇಂದು ಶಾಂತಿಯುತ ದಿನವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಯೋಜನೆಗಳು ಇಂದು ಯಶಸ್ವಿಯಾಗುತ್ತವೆ ಮತ್ತು ಅಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸುತ್ತಾರೆ. ಸಲಹಾ ಅಥವಾ ಮನೆ ಆಧಾರಿತ ಕೆಲಸ ಮಾಡುವವರಿಗೆ ಹೊಸ ಕ್ಲೈಂಟ್ ಇಂದು ಸಿಗಬಹುದು. ನಿಮ್ಮ ಸ್ವಂತ ಪ್ರತಿಭೆಯಲ್ಲಿ ನಂಬಿಕೆ ಇಡಿ. ಅದೃಷ್ಟವು ನಿಮ್ಮನ್ನು ಕೈ ಹಿಡಿಯುತ್ತದೆ. ಸಂದರ್ಶನ ನೀಡುವವರು ಆತ್ಮವಿಶ್ವಾಸದಿಂದ ಯಶಸ್ಸನ್ನು ಸಾಧಿಸುತ್ತಾರೆ. ನಿಮ್ಮ ನಡವಳಿಕೆಯನ್ನು ಸಭ್ಯವಾಗಿಟ್ಟುಕೊಳ್ಳಿ. ಇಂದು ಪ್ರೇಮ ಜೀವನದಲ್ಲಿ ಸ್ಥಿರತೆ ಇರುತ್ತದೆ. ಹಳೆಯ ಪ್ರೀತಿ ಪಾತ್ರರ ಸಂಪರ್ಕ ಸಾಧ್ಯವಾಗುತ್ತದೆ. ಒಂಟಿ ಜನರು ಸ್ನೇಹದಲ್ಲಿ ಹೊಸ ಆಕರ್ಷಣೆಯನ್ನು ಇಂದು ಅನುಭವಿಸಬಹುದು. ವಿವಾಹಿತರು ಪರಸ್ಪರ ಭಾವನೆಗಳನ್ನು ಗೌರವಿಸಬೇಕು. ಸಂಬಂಧವು ಮೊದಲಿಗಿಂತ ಹೆಚ್ಚು ಆಳವಾಗಿರುವಂತೆ ಕಾಣುತ್ತದೆ. ಪ್ರವಾಸದಲ್ಲಿ ಒಟ್ಟಿಗೆ ಸಮಯ ಕಳೆಯಲು ನಿಮಗೆ ಅವಕಾಶವಿದೆ. ಸಂಬಂಧಗಳಲ್ಲಿ ಪಾರದರ್ಶಕತೆಯ ಅಗತ್ಯವಿದೆ. ಭರವಸೆಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ನೀವು ಮಾನಸಿಕವಾಗಿ ಹಗುರವಾಗಿರುತ್ತೀರಿ. ಯೋಗ ಮತ್ತು ವ್ಯಾಯಾಮ ಮಾಡುವುದರಿಂದ ದೇಹವು ಶಕ್ತಿಯುತವಾಗಿರುತ್ತದೆ. ಕೀಳು ನೋವು ಸೌಮ್ಯವಾಗಿ ಅನಿಸಬಹುದು. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮಾನಸಿಕ ಸಮತೋಲನ ಸುಧಾರಿಸುತ್ತದೆ. ಹವಾಮಾನ ಬದಲಾವಣೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಮಕರ ರಾಶಿ, ನಿರ್ಣಯ ತೆಗೆದುಕೊಳ್ಳುವುದು ಇಂದು ನಿಮಗೆ ಸವಾಲಾಗಬಹುದು. ಸಮಯ ನಿಮಗೆ ಪರೀಕ್ಷೆಯಾಗಬಹುದು. ಆಸ್ತಿ ಅಥವಾ ಮನೆ ಸ್ಥಳಾಂತರದ ಯೋಚನೆ ಪ್ರಬಲವಾಗುತ್ತದೆ. ಕೆಲವರು ನಿಮ್ಮ ಬಗ್ಗೆ ಟೀಕೆ ಮಾಡಬಹುದು. ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಸ್ನೇಹಿತರೊಡನೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು. ಇಂದು ನಿಮ್ಮ ವಿರೋಧಿಗಳ ಚಟುವಟಿಕೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ಅಸೂಯೆಯಿಂದ ಅವರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಹೂಡಿಕೆಗೆ ಸಂಬಂಧಿಸಿದ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ. ನೆರೆಹೊರೆ ಅವರೊಂದಿಗೆ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಬೇಡಿ. ಇಂದು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡೆದರೆ ಖಂಡಿತವಾಗಿಯೂ ಅದನ್ನು ಅನುಸರಿಸಿ. ವ್ಯವಹಾರದಲ್ಲಿ ಹಣಕಾಸಿನ ವಿಷಯಗಳು ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಒಳ್ಳೆಯ ಸಮಯವಾಗಿದೆ. ಆದಾಯದ ಪರಿಸ್ಥಿತಿ ಸುಧಾರಿಸುತ್ತದೆ. ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಎದುರಾಗುತ್ತವೆ. ಇಂದು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿರಲಿ. ಮನೆಯಲ್ಲಿನ ಕೆಲವು ಹಳೆಯ ಆಸೆಗಳು ಇಂದು ಈಡೇರಬಹುದು. ಅದು ವಾತಾವರಣವನ್ನು ಸ್ವಲ್ಪ ಆರಾಮವಾಗಿರಿಸಬಹುದು. ಹತ್ತಿರದ ಸಂಬಂಧಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ಮನೆಯಲ್ಲಿರುವ ಹಿರಿಯರ ಸಲಹೆ ಮುಖ್ಯವಾಗುತ್ತದೆ. ಹಣದ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ.
ಉದ್ಯಮಿಗಳು ಹಳೆಯ ಸಂಪರ್ಕಗಳಿಂದ ಆರ್ಥಿಕ ಸಹಾಯವನ್ನು ಪಡೆಯಬಹುದು. ಗೃಹಿಣಿಯರು ತಮ್ಮ ಬುದ್ಧಿವಂತಿಕೆಗೆ ಮೆಚ್ಚುಗೆ ಪಡೆಯುತ್ತಾರೆ. ಕುಟುಂಬದಲ್ಲಿ ಸಮನ್ವಯ ಮತ್ತು ಸಾಮರಸ್ಯ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಚಿಂತನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಆಡಳಿತ ಕ್ಷೇತ್ರ, ಮಾನವ ಸಂಪನ್ಮೂಲ ಅಥವಾ ಸಲಹಾ ಸೇವೆಗಳಿಗೆ ಸಂಬಂಧಿಸಿದ ಜನರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗಬಹುದು. ಸೃಜನಶೀಲ ಉದ್ಯಮದಲ್ಲಿ ಕೆಲಸ ಮಾಡುವ ಜನರಿಗೆ ಹಿರಿಯ ವ್ಯಕ್ತಿಯಿಂದ ಹೊಸ ನಿರ್ದೇಶನ ಸಿಗುತ್ತದೆ. ಕಚೇರಿ ರಾಜಕೀಯದಿಂದ ದೂರವಿರುವ ಮೂಲಕ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳುವುದು ಉತ್ತಮ. ಹೊಸ ಕೆಲಸದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಇಂದು ನಿಮ್ಮ ಭಾವನೆಗಳ ಆಳವು ಸಂಬಂಧಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ವಿವಾಹಿತರು ತಮ್ಮ ಸಂಗಾತಿ ಹೇಳುವುದನ್ನು ಗಂಭೀರವಾಗಿ ಕೇಳಬೇಕಾಗುತ್ತದೆ. ಒಂಟಿ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಾಚಿಕೆ ಪಡಬಹುದು. ಇಂದು ಹಳೆಯ ಪರಿಚಯಸ್ಥನೊಬ್ಬ ತನ್ನ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಪ್ರೀತಿಯಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಮಾತ್ರ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಸಂವಹನದಲ್ಲಿ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಇಂದು ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಸಂಗೀತ ಪ್ರಯೋಜನಕಾರಿಯಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಹೆಚ್ಚಾಗಬಹುದು. ಲಘು ಆಹಾರವನ್ನು ಸೇವಿಸಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಮಲಗುವುದು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತದೆ. ಭಾವನಾತ್ಮಕ ಆಯಾಸದ ಪರಿಣಾಮಗಳು ದೇಹದ ಮೇಲೆ ಗೋಚರಿಸಬಹುದು. ಋತುಮಾನದ ಅಲರ್ಜಿಗಳ ಬಗ್ಗೆ ಎಚ್ಚರದಿಂದ ಇರಿ. ಕುಂಭರಾಶಿ, ನೀವು ಸೃಜನಶೀಲ ಕಾರ್ಯಗಳಲ್ಲಿ ತೊಡಗಿದ್ದರೆ ಶ್ರೇಷ್ಠ ಫಲ ಖಂಡಿತ ನಿಮಗೆ ದೊರೆಯುತ್ತದೆ. ನಿಮ್ಮ ಕೆಲಸ ಇತರರಿಗೆ ಪ್ರೇರಣೆಯಾಗಬಹುದು. ಹಳೆಯ ಸಮಸ್ಯೆಗೆ ಇಂದು ಪರಿಹಾರ ದೊರೆಯುತ್ತದೆ. ಹೊಸ ಸ್ನೇಹಿತರು ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುತ್ತಾರೆ. ಪ್ರಯಾಣದಿಂದ ಲಾಭವಾಗುತ್ತದೆ, ಆದರೆ ಆರೋಗ್ಯದ ಕಡೆ ಗಮನ ಬೇಕು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ವ್ಯವಹಾರಗಳು ಅಥವಾ ಹಣಕಾಸು ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಿ. ನಿಮ್ಮ ಸಣ್ಣ ತಪ್ಪು ನಿಮಗೆ ದೊಡ್ಡ ತೊಂದರೆಗೆ ಕಾರಣವಾಗಬಹುದು. ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ. ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ಇಂದು ವ್ಯಾಪಾರ ಚಟುವಟಿಕೆಗಳು ಹಾಗೆ ಇರುತ್ತವೆ. ಯಾವುದೇ ಪ್ರಮುಖ ನಿರ್ಧಾರದಲ್ಲಿ ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಸಲಹೆಯು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಪಾಲುದಾರಿಕೆ ಸಂಬಂಧಿಸಿದ ವ್ಯವಹಾರಗಳು ಲಾಭದಾಯಕ ಸ್ಥಾನದಲ್ಲಿರುತ್ತವೆ. ಉದ್ಯೋಗಿಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ಕೆಲವು ಸುದ್ದಿಗಳು ಇಂದು ಬರಬಹುದು. ಇಂದು ನಿಮ್ಮ ತಾಳ್ಮೆ ಮತ್ತು ಸಂಯಮ ಪರೀಕ್ಷೆಗೆ ಒಳಗಾಗುತ್ತದೆ. ಮನೆಯಲ್ಲಿ ಮಕ್ಕಳ ಹಠಮಾರಿತನವು ಸ್ವಲ್ಪ ತೊಂದರೆ ಉಂಟು ಮಾಡಬಹುದು. ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳು ಹಿರಿಯರ ಸಲಹೆಯೊಂದಿಗೆ ಬಗೆಹರಿಯುತ್ತವೆ. ಮನೆಯ ಮಹಿಳಾ ಸದಸ್ಯರು ಕೆಲವು ಸೃಜನಶೀಲ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ನೀವು ಸ್ನೇಹಿತ ಅಥವಾ ದೂರದ ಸಂಬಂಧಿಕರಿಂದ ಅನಿರೀಕ್ಷಿತ ಸುದ್ದಿಯನ್ನು ಇಂದು ಪಡೆಯುತ್ತೀರಿ. ವೆಚ್ಚಗಳಲ್ಲಿ ಸ್ವಲ್ಪ ಹೆಚ್ಚಳವಾಗಬಹುದು, ಆದರೆ ಸಮತೋಲನ ಇರುತ್ತದೆ. ಉದ್ಯಮಿಗಳು ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಸೂಚನೆಗಳಿವೆ. ಮನೆಯಲ್ಲಿ ಕೆಲವು ಹಳೆಯ ವಿಷಯಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ನೀವು ಇಲ್ಲಿ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಸರ್ಕಾರಿ ವಲಯಗಳು, ಕಾನೂನು ಇಲಾಖೆಗಳು ಮತ್ತು ಆರೋಗ್ಯ ಉದ್ಯಮಕ್ಕೆ ಸಂಬಂಧಿಸಿದ ಜನರು ಗೌರವವನ್ನು ಪಡೆಯುತ್ತಾರೆ. ನೀವು ಹೊಸ ಜವಾಬ್ದಾರಿಯನ್ನು ವಿಶ್ವಾಸದಿಂದ ಪೂರೈಸುವಿರಿ. ನೀವು ಸಹ ಉದ್ಯೋಗಿಗಳೊಂದಿಗೆ ತಂಡದ ಮನೋಭಾವದಿಂದ ಕೆಲಸ ಮಾಡಿದರೆ ನಿಮಗೆ ಮುಂದೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಪ್ರೇಮ ಸಂಬಂಧದಲ್ಲಿ ಭಾವನಾತ್ಮಕ ತಿಳುವಳಿಕೆ ಹೆಚ್ಚಾಗುತ್ತದೆ. ಇದು ದೂರನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಸಂಗಾತಿಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅದು ಅವರ ನಂಬಿಕೆಯನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಹಳೆಯ ಪರಿಚಯಸ್ಥರಿಂದ ಪ್ರಣಯದ ಸಂಕೇತಗಳು ಸಿಗಬಹುದು. ನಿಮ್ಮ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸಲು ಈ ದಿನ ಸೂಕ್ತವಾಗಿದೆ. ವಿವಾಹಿತರು ತಮ್ಮ ಸಂಗಾತಿಯ ಅಗತ್ಯಗಳಿಗೆ ಆದ್ಯತೆ ನೀಡಬೇಕು. ಸಂಘರ್ಷದ ಸಂದರ್ಭದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಂಬಂಧಕ್ಕೆ ಸಮಯ ಮತ್ತು ಬೆಂಬಲ ನೀಡುವ ಮೂಲಕ ಪರಸ್ಪರ ಪ್ರೀತಿ ಗಾಢವಾಗುತ್ತದೆ. ಇಂದು ನಿಮ್ಮ ದೇಹದಲ್ಲಿ ಶಕ್ತಿ ಉಳಿಯುತ್ತದೆ. ಹೊಟ್ಟೆಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ತಮ್ಮ ಆಹಾರ ಮತ್ತು ಕುಡಿಯುವ ಅಭ್ಯಾಸದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ನಿದ್ರೆಯ ಕೊರತೆಯು ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಅನಗತ್ಯ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಆಯಾಸವನ್ನು ತಪ್ಪಿಸಲು ಕಾಲಕಾಲಕ್ಕೆ ವಿರಾಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಮೀನರಾಶಿ, ಎಚ್ಚರಿಕೆಯಿಂದ ಇಂದು ನಿರ್ಧಾರಕ್ಕೆ ಬನ್ನಿ. ಸಣ್ಣ ಆಯ್ಕೆಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಹಣದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ. ವೃತ್ತಿಪರ ವಿಚಾರಗಳಲ್ಲಿ ವಿಳಂಬ ಉಂಟಾಗಬಹುದು.
ಗಂಭೀರತೆ ಹೊಂದಿರುವ ವಿಷಯಗಳಲ್ಲಿ ತಾಳ್ಮೆ ಇರಲಿ. ಇಂದು ನಿಮ್ಮ ಧೈರ್ಯ ನಿಮ್ಮ ರಕ್ಷಣೆಯಾಗಿದೆ. ಹಳೆಯ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಭೆಗೆ ಇಂದು ಗುರುತಿನ ಸೂಚನೆ ಇದೆ. ಇಂದು ವಿವಾದಾತ್ಮಕ ಸಂದರ್ಭಗಳಿಂದ ದೂರವಿರಿ, ಇಲ್ಲದಿದ್ದರೆ ನೀವು ಕೂಡ ಸಿಕ್ಕಿ ಬೀಳಬಹುದು. ಕೆಲವೊಮ್ಮೆ ನೀವು ಆಯಾಸದಿಂದಾಗಿ ದುರ್ಬಲರಾಗುತ್ತೀರಿ. ನಿಮ್ಮ ಕೆಲಸದ ಸಾಮರ್ಥ್ಯದಲ್ಲಿ ಯಾವುದೇ ಕಡಿತವಾಗುವುದಿಲ್ಲ. ಖರ್ಚುಗಳು ಹಾಗೆ ಮುಂದುವರಿಯುತ್ತವೆ. ವ್ಯವಹಾರದ ಕೆಲಸವನ್ನು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಮಾಡುವುದರಿಂದ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಆದರೆ ಸರಕುಗಳ ಪ್ರಮಾಣಕ್ಕಿಂತ ಅದರ ಗುಣಮಟ್ಟಕ್ಕೆ ಹೆಚ್ಚಿನ ಗಮನ ಕೊಡಿ. ಕೊರತೆಯಿಂದಾಗಿ ಕೆಲವು ಆರ್ಡರ್ಗಳು ರದ್ದಾಗಬಹುದು. ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣ ಇರುತ್ತದೆ. ಇಂದು ಶಿಸ್ತು ಮತ್ತು ಕಠಿಣ ಪರಿಶ್ರಮವು ದಿನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನೀವು ಮನೆ ಕೆಲಸಗಳಲ್ಲಿ ನಿರತರಾಗಿರಬಹುದು. ದೂರದ ಸಂಬಂಧಿಯೊಬ್ಬರು ಇಂದು ಇದ್ದಕ್ಕಿದ್ದಂತೆ ಮನೆಗೆ ಆಗಮಿಸಬಹುದು. ಇದು ಸ್ವಲ್ಪ ನಿಮ್ಮ ಒತ್ತಡವನ್ನು ಉಂಟು ಮಾಡುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ವಿವೇಚನೆಯಿಂದ ವರ್ತಿಸುವುದರಿಂದ ನಿಮಗೆ ಲಾಭದಾಯಕವಾಗುತ್ತದೆ. ಗೃಹಿಣಿಯರು ಮನೆಯ ವ್ಯವಸ್ಥೆಗಳಲ್ಲಿ ಹೊಸ ವಿಷಯಗಳನ್ನು ಪ್ರಯೋಗಿಸಲು ಬಯಸುತ್ತಾರೆ. ವ್ಯಾಪಾರ ವರ್ಗವು ತಮ್ಮ ಹಳೆಯ ಪ್ರಯತ್ನಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಅನಿರೀಕ್ಷಿತ ಅವಕಾಶಗಳು ಇಂದು ನಿಮ್ಮ ಬಾಗಿಲು ತಟ್ಟಬಹುದು. ಇಂದು ದೀರ್ಘಾವಧಿಯ ಯೋಜನೆಯಲ್ಲಿ ಪ್ರಗತಿ ಇರುತ್ತದೆ. ತಾಂತ್ರಿಕ ಕ್ಷೇತ್ರದ ಜನರಿಗೆ ಇಂದು ತುಂಬ ಕಷ್ಟಕರವಾದ ಮತ್ತು ಅಪಾಯಕಾರಿ ದಿನವಾಗಿರುತ್ತದೆ. ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ. ವೈದ್ಯರು, ವಿನ್ಯಾಸಕಾರರು ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶಗಳನ್ನು ಪಡೆಯುತ್ತಾರೆ. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಇಂದು ಕೆಲವು ಅನಿರೀಕ್ಷಿತ ಮಾರ್ಗಗಳ ಮೂಲಕ ನಿಮಗೆ ಸಂದರ್ಶನಕ್ಕೆ ಕರೆ ಬರಬಹುದು. ಕಠಿಣ ಪರಿಶ್ರಮವು ಶಾಶ್ವತ ಫಲಿತಾಂಶಗಳನ್ನು ತರುತ್ತದೆ. ಇಂದು ದೀರ್ಘಕಾಲದಿಂದ ಒಂಟಿಯಾಗಿರುವವರಿಗೆ ಹಳೆಯ ಸ್ನೇಹಿತರಿಂದ ಪ್ರೀತಿಯ ಸಂಕೇತಗಳು ಸಿಗಬಹುದು. ದಿನದ ಉತ್ತರಾರ್ಧದಲ್ಲಿ ವಿವಾಹಿತ ದಂಪತಿಗಳು ತಮ್ಮ ನಡುವೆ ಉತ್ತಮ ಸಮನ್ವಯವನ್ನು ಕಾಣುತ್ತಾರೆ. ಪ್ರೇಮ ಜೀವನದಲ್ಲಿ ಸಮತೋಲನ ಮತ್ತು ಪ್ರಾಮಾಣಿಕತೆ ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಅನಿರೀಕ್ಷಿತ ಕರೆ ಅಥವಾ ಸಂದೇಶವು ಹಳೆಯ ಪ್ರೀತಿಯನ್ನು ಮರಳಿ ತರುತ್ತದೆ. ಇಂದು ನೀವು ಸ್ವಲ್ಪ ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು. ಧ್ಯಾನ ಮತ್ತು ಸಂಗೀತ ಕೇಳುವುದು ಅದಕ್ಕೆ ಪರಿಹಾರವನ್ನು ನೀಡುತ್ತದೆ. ಋತುಮಾನದ ಅಲರ್ಜಿಯ ಲಕ್ಷಣಗಳಿವೆ. ಜಾಗರೂಕತೆಯ ಅಗತ್ಯವಿದೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಲಘು ವ್ಯಾಯಾಮವನ್ನು ಸೇರಿಸಿಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.